ದ್ವಾಪರ ಯುಗದಲ್ಲಿ ಚೆದಿ ದೇಶದ ರಾಜ ದಮಘೋಷನ ಅರಮನೆಯಲ್ಲಿ ಮಗುವೊಂದು ಜನಿಸಿದಾಗ ಸಂತೋಷದ ಬದಲು ನಿಶ್ಶಬ್ದ ಆವರಿಸಿತು. ಆ ಬಾಲಕ ಸಾಮಾನ್ಯನಲ್ಲ, ಅವನು 3 ಕಣ್ಣುಗಳು ಮತ್ತು 4 ಕೈಗಳೊಂದಿಗೆ ಜನಿಸಿದ್ದ. ಅವನ ರೂಪ ಭಯಾನಕವಾಗಿದ್ದರಿಂದ ಅವನನ್ನು ಅಪಶಕುನವೆಂದು ಭಾವಿಸಿ ತಾಯಿ ತಂದೆಯು ಅವನನ್ನು ತ್ಯಜಿಸಲು ಯೋಚಿಸಿದರು. ಆ ವೇಳೆ ಆಕಾಶದಿಂದ ಗಂಭೀರ ಧ್ವನಿ ಕೇಳಿಸಿತು, ನಿಲ್ಲಿ, ಈ ಮಗು ಅಸಾಮಾನ್ಯ, ಇದನ್ನು ತ್ಯಜಿಸಬೇಡಿ. ಸಮಯ ಬಂದಾಗ ಹೆಚ್ಚುವರಿ ಅಂಗಗಳು ಅಳಿದು ಹೋಗುತ್ತವೆ, ಆದರೆ ಗಮನದಲ್ಲಿಡಿ, ಯಾರ ಮಡಿಲಲ್ಲಿ ಇವು ಸಾಮಾನ್ಯವಾಗುತ್ತವೆಯೋ ಅವನೇ ಇದರ ಮರಣಕಾರಣವಾಗುವನು. ಒಂದು ದಿನ ವಸುದೇವನ ಪುತ್ರ ಶ್ರೀಕೃಷ್ಣನು ತನ್ನ ಅತ್ತೆಯಾದ ಶಿಶುಪಾಲನ ತಾಯಿ ಅವರನ್ನು ಭೇಟಿಯಾಗಲು ಅವರ ಮನೆಗೆ ಬಂದನು. ಸೇವಕಿ ಮಗುವನ್ನು ಶ್ರೀಕೃಷ್ಣನ ಮಡಿಲಿಗೆ ಇಟ್ಟಾಗ ಅದ್ಭುತ ಸಂಭವಿಸಿತು. ಶಿಶುಪಾಲನ 3ನೇ ಕಣ್ಣು ಮಾಯವಾಯಿತು, ಹೆಚ್ಚುವರಿ ಕೈಗಳು ಕೂಡ ಕಣ್ಮರೆಯಾದವು. ಅತ್ತೆಯ ಹೃದಯ ನಡುಗಿತು, ಅವರಿಗೆ ಆಕಾಶವಾಣಿ ನೆನಪಾಯಿತು. ಅವರು ಕಣ್ಣೀರಿನ ಧ್ವನಿಯಲ್ಲಿ ಕೃಷ್ಣನ ಕೈ ಹಿಡಿದು ಹೇಳಿದರು, ಕೃಷ್ಣ, ನನ್ನ ಮಗನ ಮರಣಕ್ಕೆ ನೀನೇ ಕಾರಣವಾಗುವೆಯಾ? ದಯವಿಟ್ಟು ಅವನನ್ನು ಕ್ಷಮಿಸುವೆ ಎಂದು ಮಾತು ಕೊಡು. ವಿಧಿಯ ನಿಯಮ ತಿಳಿದಿದ್ದ ಶ್ರೀಕೃಷ್ಣನು ಮೃದುವಾಗಿ ನಗುತ್ತಾ ಹೇಳಿದನು, ಅತ್ತೆ, ವಿಧಿಯನ್ನು ಯಾರೂ ತಪ್ಪಿಸಲಾರರು, ಆದರೆ ನಿಮ್ಮ ಪ್ರೀತಿಗಾಗಿ ನಾನು ಮಾತು ಕೊಡುತ್ತೇನೆ. ಅವನು ಮಾಡುವ 100 ಅಪರಾಧಗಳನ್ನು ನಾನು ಕ್ಷಮಿಸುತ್ತೇನೆ, ಆದರೆ 101ನೇ ಅಪಮಾನ ಅವನ ಅಂತ್ಯವಾಗುತ್ತದೆ. ಶಿಶುಪಾಲನು ಬೆಳೆದು ಬಲಿಷ್ಠ ಮತ್ತು ಅಹಂಕಾರಿ ರಾಜನಾದನು. ವಿದರ್ಭದ ರಾಜಕುಮಾರಿ ರುಕ್ಮಿಣಿಯನ್ನು ಅವನು ಮದುವೆಯಾಗಲು ಬಯಸಿದ, ಆದರೆ ರುಕ್ಮಿಣಿ ತನ್ನ ಮನಸ್ಸಿನಲ್ಲಿ ಕೃಷ್ಣನನ್ನೇ ಪತಿಯಾಗಿ ಆರಿಸಿಕೊಂಡಿದ್ದಳು. ಶ್ರೀಕೃಷ್ಣನು ರುಕ್ಮಿಣಿಯನ್ನು ಸ್ವಯಂವರದಿಂದ ಕರೆದುಕೊಂಡು ಹೋದಾಗ ಶಿಶುಪಾಲನಿಗೆ ಮಹಾ ಅವಮಾನವಾಯಿತು. ಆ ದಿನದಿಂದಲೇ ಕೃಷ್ಣನನ್ನು ಅವನು ತನ್ನ ಮಹಾಶತ್ರುವೆಂದು ಕಂಡನು. ಪಾಂಡವರಲ್ಲಿ ಹಿರಿಯನಾದ ಯುಧಿಷ್ಠಿರನು ತನ್ನ ಸಾಮ್ರಾಜ್ಯ ಸ್ಥಾಪನೆಗಾಗಿ ರಾಜಸೂಯ ಯಾಗವನ್ನು ಆಯೋಜಿಸಿದನು. ದೇಶದ ಎಲ್ಲ ರಾಜರು ಆಹ್ವಾನಿತರಾದರು. ಶ್ರೀಕೃಷ್ಣ ಮತ್ತು ಶಿಶುಪಾಲರು ಉಪಸ್ಥಿತರಿದ್ದರು. ಸಭೆಯಲ್ಲಿ ಅಗ್ರಪೂಜೆ ಯಾರಿಗೆ ಎಂಬ ಪ್ರಶ್ನೆ ಎದ್ದಾಗ ಭೀಷ್ಮರ ಸಲಹೆಯಂತೆ ಯುಧಿಷ್ಠಿರನು ಶ್ರೀಕೃಷ್ಣನನ್ನೇ ಆಯ್ಕೆ ಮಾಡಿದನು. ಇದನ್ನು ಕಂಡ ಶಿಶುಪಾಲನ ಅಸೂಯೆ ಜ್ವಾಲೆಯಾಯಿತು. ಅವನು ಸಭೆಯಲ್ಲೇ ಮಿತಿ ಮೀರಿ ಅವಮಾನಿಸಲು ಆರಂಭಿಸಿದನು. ಗೋವಳನಿಗೆ ಪೂಜನ ಎಂದು ಗರ್ಜಿಸಿದನು. ಚತುರ, ಕಳ್ಳ, ನೀಚ ಎಂಬ ಕಳಪೆ ಪದಗಳಿಂದ ಕೃಷ್ಣನನ್ನು ನಿಂದಿಸಿದನು. ಶ್ರೀಕೃಷ್ಣನು ಶಾಂತವಾಗಿಯೇ ಕುಳಿತಿದ್ದನು. ಅವನು ಬೆರಳಲ್ಲಿ ಎಣಿಸುತ್ತಿದ್ದ 1, 10, 50, 80. ಸಭೆಯಲ್ಲಿ ನಿಶ್ಶಬ್ದ ಆವರಿಸಿತು. ಪಾಂಡವರು ಕೋಪಗೊಂಡರೂ ಕೃಷ್ಣನು ಶಾಂತವಾಗಿರಲು ಸೂಚಿಸಿದನು. 100 ಅಪಮಾನಗಳು ಪೂರ್ಣವಾದಾಗ ಕೃಷ್ಣನು ಗಂಭೀರವಾಗಿ ಎಚ್ಚರಿಸಿದನು, ಶಿಶುಪಾಲ, ಈಗ ನಿಲ್ಲು, ನಿನ್ನ ಮಿತಿ ಮುಗಿದಿದೆ. ಆದರೂ ಅಹಂಕಾರದಲ್ಲಿ ಮುಳುಗಿದ ಶಿಶುಪಾಲನು 101ನೇ ಅವಮಾನದ ಮಾಡಿದ ಕ್ಷಣದಲ್ಲಿ ಶ್ರೀಕೃಷ್ಣನ ತರ್ಜನಿ ಬೆರಳಲ್ಲಿ ಸುದರ್ಶನ ಚಕ್ರ ಪ್ರತ್ಯಕ್ಷವಾಯಿತು. ಅದು ಗುಡುಗಿನ ವೇಗದಲ್ಲಿ ಹಾರಿ ಕ್ಷಣಾರ್ಧದಲ್ಲಿ ಶಿಶುಪಾಲನ ತಲೆಯನ್ನು ಕತ್ತರಿಸಿತು. ಅವನ ದೇಹದಿಂದ ಹೊರಬಂದ ದಿವ್ಯ ಜ್ಯೋತಿ ಶ್ರೀಕೃಷ್ಣನ ಪಾದಗಳಲ್ಲಿ ಲೀನವಾಯಿತು. ಇದು ವಿಷ್ಣುವಿನ ದ್ವಾರಪಾಲಕನಾದ ಜಯನ ಅಂತಿಮ ಜನ್ಮವಾಗಿತ್ತು. ಶಾಪಮುಕ್ತನಾಗಿ ಅವನು ವೈಕುಂಠಕ್ಕೆ ಮರಳಿದನು. ಈ ಕಥೆ ನಮಗೆ ಹೇಳುವುದು, ದೇವರು ನಮ್ಮ ತಪ್ಪುಗಳನ್ನು ಸಹಿಸುತ್ತಾನೆ, ನಾವು ಸರಿಯಾಗುವ ನಿರೀಕ್ಷೆಯಿದ್ದರೆ. ಆದರೆ ಅಹಂಕಾರ ಮಿತಿಯನ್ನು ಮೀರುತ್ತಿದ್ದರೆ ನ್ಯಾಯದ ಚಕ್ರ ಅನಿವಾರ್ಯವಾಗಿ ಸಾಗಿ ತೀರುತ್ತದೆ.